ಎಲ್ಲರಿಗೂ ನಮಸ್ಕಾರ. ನಾನು ರೋಹಿತ್ ದೇಸಾಯಿ, ಕೋ-ಫೌಂಡರ್ ಆಫ್ JB ಎಕ್ಸ್ಪರ್ಟ್ಸ್. ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ ಗೂಗಲ್ ಮೀಟ್ ಅಥವಾ ಗೂಗಲ್ ವರ್ಕ್ ಸ್ಪೇಸ್ ಜೊತೆಗೆ ಝೂಮ್. ಓಕೆ, ಝೂಮ್ ಬಗ್ಗೆ ನಾನು ಆಲ್ರೆಡಿ ಒಂದು ಫುಲ್ ಫ್ಲೆಜ್ ವಿಡಿಯೋ ಮಾಡಿದ್ದೇನೆ. ಒಂದು ವೇಳೆ ನೀವೇನಾದರೂ ಝೂಮ್ ಯೂಸ್ ಮಾಡ್ಬೇಕು ಅಂದ್ಕೊಂಡಿದ್ರೆ ಆ ವಿಡಿಯೋನ ನೋಡ್ಕೊಳ್ಳಿ, ತಿಳ್ಕೊಳ್ಳಿ. ಅದಾದಮೇಲೆ ಈ ವಿಡಿಯೋ ಬಂದು ನೋಡ್ಕೊಳ್ಳಿ. ಇಲ್ಲಾಂದರೆ ಸರ್ ಇವಾಗ ನನಗೆ ಹೊಸದಾಗಿ ಸ್ಟಾರ್ಟ್ ಮಾಡ್ತಿದ್ದಾನೆ, ಯಾವುದು ಬೇಕು ಯಾವ್ದು ಬೇಡ ಗೊತ್ತಿಲ್ಲ, ಸೊ ದೆನ್ ಈ ವಿಡಿಯೋನ ಅರ್ಥ ಮಾಡ್ಕೊಳ್ಳಿ. ಸೊ ಇವಾಗ ಗೂಗಲ್ ವರ್ಕ್ ಸ್ಪೇಸ್ ಆಗಿರ್ಬೋದು, ಗೂಗಲ್ ಮೀಟ್ ಆಗಿರ್ಬೋದು ಅಥವಾ ಝೂಮ್ ಆಗಿರ್ಬೋದು. ಝೂಮ್ಗೆ ಒಂದು ಫುಲ್ ವಿಡಿಯೋ ಸಪ್ರೇಟ್ ಆಗಿದೆ, ನೋಡ್ಕೊಳ್ಳಿ. ಇವಾಗ ಗೂಗಲ್ ವರ್ಕ್ ಸ್ಪೇಸ್ ಆದರೆ ಇದು ಒಂದು ಫುಲ್ ಸೂಟ್ ಇರುತ್ತೆ. ಇಲ್ಲಿ ಎಲ್ಲ ಟೂಲ್ಸ್ಗಳು ಇನ್ಕ್ಲೂಡೆಡ್ ಇರುತ್ತೆ. ಬರೀ ಗೂಗಲ್ ಮೀಟ್ ಅಂತ ಸಪ್ರೇಟಾಗಿ ನಿಮಗೇನು ಸಿಗಲ್ಲ. ವರ್ಚುವಲ್ ಮೀಟಿಂಗ್ ಮಾಡಬೇಕಂದಾಗ ನೀವು ಬರೀ ಗೂಗಲ್ ಮೀಟ್ ಬೇಕು ಸರ್, ಅದಕ್ಕಷ್ಟೇ ಎಷ್ಟು ದುಡ್ಡು ಬೇಕು ಅಂತ ಗೂಗಲ್ಗೆ ಕೇಳಿದ್ರೆ ಅವರು ಬರೀ ಗೂಗಲ್ ಮೀಟ್ ಕೊಡಲ್ಲ, ಅವ್ರು ಫುಲ್ ಬಂಡಲ್ಲೇ ಕೊಡ್ತಾರೆ. ನೀವು ಬೇಕಂದ್ರೆ ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಬಿಡಿ ಬೇರೆ ಯಾವುದನ್ನಾದರೂ. ಬಟ್ ಆದರೆ ಗೂಗಲ್ ಮೀಟ್ ಸಪ್ರೇಟಾಗಿ ಸಿಗಲ್ಲ. ಝೂಮ್ ಆದರೆ ಸಪ್ರೇಟಾಗಿ ಸಿಗುತ್ತೆ. ಬಟ್ ಝೂಮ್ ವಿಡಿಯೋ ಕಾಲಿಂಗ್ ಮೀಟಿಂಗ್ ಅದು ಬಿಟ್ಟರೆ ಬೇರೆ ಯಾವುದಕ್ಕೂ ಅದು ಯೂಸ್ ಬರಲ್ಲ. ಸೊ ಇದೊಂದು ಸಮಸ್ಯೆಗಳಾಗುತ್ತೆ. ಸೊ ಇಲ್ಲಿ ಗೂಗಲ್ ವರ್ಕ್ ಸ್ಪೇಸಲ್ಲಿ ಯಾವ್ಯಾವ ಟೂಲ್ಗಳು ಇದೆ ಅಥವಾ ಯಾವ್ಯಾವ ಟೆಕ್ನಾಲಜೀಸ್ನ ನಾವು ಯೂಸ್ ಮಾಡಿಕೊಂಡು ಏನೆಲ್ಲ ಮಾಡ್ಬೋದು. ಸೊ ಜಿಮೇಲು, ಇಮೇಲ್ ಕಳ್ಸೋಕ್ಕೆ, ಕೋಆರ್ಡಿನೇಟ್ ಮಾಡೋಕ್ಕೆ, ಬೇರೆ ಎಲ್ಲ ಕೋಆರ್ಡಿನೇಷನ್ಸ್ಗಳು ನೀವು ಒಂದೇ ಜಾಗದಲ್ಲಿ ಮಾಡ್ಬೋದು. ಅದು ಕೂಡ ನಿಮ್ಮ ಕಂಪ್ನಿಯ ಡೊಮೇನಲ್ಲಿ ಮಾಡ್ಬೋದು. ನಿಮ್ಮ ಕಂಪ್ನಿಯ ಡೊಮೇನ್ ಅಂದರೆ ಇವಾಗ rohit@JB experts ಅಂತ ಇದೆ, ಅಥವಾ ಇವಾಗ rohit@gmail.com ಚೆನ್ನಾಗಿದೆಯೋ ಅಥವಾ rohit@JB experts ಚೆನ್ನಾಗಿದೆಯೋ. ಒಬ್ವಿಯಸ್ಲಿ ನನ್ನ ಕಂಪನಿ ಹೆಸರಲ್ಲಿ ಇರೋದು ನಮ್ಗೆ ಯಾವಾಗಲೂ ಚೆನ್ನಾಗಿ ಅನ್ಸುತ್ತೆ. ಅಥವಾ ಯಾರು ನಂಬ್ತಾರಲ್ಲ, ಇವಾಗ ಯಾರಿಗೋ ನಾವು ಇಮೇಲ್ ಮಾಡ್ತೇವೆ, ಜಿಮೇಲಿಂದ ಕಳಿಸಿದ್ರೆ ಮೇ ಬಿ ಜನ ಸೀರಿಯಸ್ ಆಗಿ ತೊಗೊಳ್ಳಲ್ಲ. ಅಥವಾ ನಾವು ಜಿಮೇಲ್ನ ಜನರಲ್ ಅಕೌಂಟ್ ಅಂತ ತೊಗೊಳ್ತೇವೆ, ಸೊ ಹಾಗಾಗಿ ನಾವು ಸೀರಿಯಸ್ ಆಗಿ ತೊಗೊಳಕ್ಕೆ ಹೋಗಲ್ಲ. ಆದರೆ ಡೊಮೇನಲ್ಲಿ ಇತ್ತು ಅಂದರೆ ನಿಮ್ಗೆ ತುಂಬ ಒಳ್ಳೆಯದು, ಅದರಿಂದ ನಿಮ್ಗೆ ತುಂಬ ಬೆನಿಫಿಟ್ ಆಗುತ್ತೆ. ಡ್ರೈವಲ್ಲಿ ನೀವು ಬೇರೆ ಎಲ್ಲ ಡಾಕ್ಯುಮೆಂಟ್ಸ್ಗಳು, ಇನ್ವಾಯ್ಸ್ಗಳು, ಇವಾಗ ನಾವೇನು ಮಾಡ್ತೇವೆ, ಡಾಕ್ಯುಮೆಂಟ್ಸ್ನೆಲ್ಲ ಪ್ರಿಂಟ್ ಮಾಡ್ತೇವೆ, ಸೀಲ್ ಹಾಕ್ತೇವೆ, ಸೈನ್ ಮಾಡ್ತೇವೆ, CHA ಕಳಿಸ್ತೇವೆ, ಅವನ್ನೆಲ್ಲ ಚೆಕ್ ಮಾಡ್ಕೊಂಡು ಮುಂದೆ ಕೊರಿಯರ್ ಮಾಡ್ತಾನೆ. ಅದನ್ನೆಲ್ಲ ಮಾಡೋ ಬದಲು ಎಲ್ಲರ ಹತ್ರ ಒಂದೊಂದು ಸೀಲ್ ಕೊಟ್ಬಿಡಿ, ಅವ್ರಿಗೆ ಸೈನಿಂಗ್ ಅಥಾರಿಟಿ ಕೊಡಿ. ನಿಮ್ಮ ಡಾಕ್ಯುಮೆಂಟ್ಸ್ ಏನಿದೆ ಅದನ್ನು ಗೂಗಲ್ ಡ್ರೈವ್ಗೆ ಅಪ್ಲೋಡ್ ಮಾಡಿ ಆ ಲಿಂಕ್ ಅವ್ರಿಗೆ ಕಳಿಸ್ಬಿಟ್ರೆ ಸಾಕು, ಬೇರೆ ಎಲ್ಲ ಮ್ಯಾನೇಜ್ ಆಗಿ ಹೋಗುತ್ತೆ. ಅವ್ರಿಗೆ ಪ್ರಿಂಟ್ಔಟ್ ತೊಗೊಳ್ತಾರೆ, ಸೈನ್ ಮಾಡ್ತಾರೆ, ಎಲ್ಲ ಡೀಟೇಲ್ಸ್ಗಳಿರುತ್ತೆ, ಅವ್ರು ಮುಂದೆ ಅದನ್ನು ಸೆಂಡ್ ಮಾಡ್ಕೊಳ್ತಾರೆ. ಮೀಟ್ ಆದರೆ ಏನೇನು ನೀವು ಝೂಮ್ ಮೀಟಿಂಗಲ್ಲಿ ಮಾಡ್ತಿರೋ ಅದೆಲ್ಲವೂ ಕೂಡ ಗೂಗಲ್ ಮೀಟಿಂಗಲ್ಲಿ ಮಾಡ್ಬೋದು. ಆದರೆ ಏನು ಸ್ವಲ್ಪ ಕ್ವಾಲಿಟಿ ಕಡಿಮೆ, ಸ್ವಲ್ಪ ಕಾನ್ಫರೆನ್ಸಸ್ಸು ಇದೇನೋ ನಾವು ಮೀಟಿಂಗ್ ತೊಗೊಳ್ತೇವೆ, ಓಕೆ, ಕೆಲಸ ನಡೆಯುತ್ತೆ, ಕೆಲಸಕ್ಕೇನೋ ಅಡ್ಡಿ ಆಗಲ್ಲ. ಬಟ್ ಸ್ವಲ್ಪ ಕ್ವಾಲಿಟಿ ಕಡಿಮೆ ಇರುತ್ತೆ, ಸ್ವಲ್ಪ ವಾಯ್ಸ್ಗಳು, ಸೆಟ್ಟಿಂಗ್ಸ್ಗಳು, ಬೇರೆ ಫೀಚರ್ಸ್ಗಳು ಸ್ವಲ್ಪ ಕ್ಲಾಸಿಕ್ ಆಗಿರಲ್ಲ, ಒಂದು ಸ್ವಲ್ಪ ಕಜಿಬಿಜಿ ಅನಿಸುತ್ತೆ. ಬಟ್ ಓಕೆ, ನಡೆದು ಹೋಗುತ್ತಾ ಕೆಲಸ, ಸಾಕಾಗಿದ್ರೆ. ಕ್ಯಾಲೆಂಡರ್, ಇಲ್ಲಿ ನೀವು ಮೀಟಿಂಗ್ಗಳನ್ನ ಶೆಡ್ಯೂಲ್ ಮಾಡ್ಕೊಳ್ಳೋದು ಅಥವಾ ಮೀಟಿಂಗ್ ಕ್ಯಾಲೆಂಡರ್ನ ಏನೋ ಸಪ್ರೇಟ್ ಇದನ್ನು ಮಾಡ್ಕೊಳ್ಳೋದು, ಪ್ರತಿಯೊಂದನ್ನು ನೀವು ಮೀಟಿಂಗ್ಸ್ಗಳನ್ನ ಇಲ್ಲಿಂದ ಬುಕ್ ಮಾಡ್ಕೋಬೋದು. ಸೊ ಅದ್ರ ಜೊತೆಗೆ ನಿಮ್ದು ಏನಾದರೂ ಡೇಟ್ಸ್ಗಳಿತ್ತು ಅಥವಾ ಮೀಟಿಂಗ್ಸ್ಗಳಿತ್ತು, ಕಂಟೈನರ್ ಏನಾದರೂ ಶಿಪ್ ಆಫ್ ಇತ್ತು, ಪ್ರತಿಯೊಂದು ಕ್ಯಾಲೆಂಡ್ರಲ್ಲೇ ನಿಮ್ಗೆ ಎಲ್ಲ ಡೀಟೇಲ್ಸ್ಗಳು ಕಾಣುತ್ತೆ. ಅದ್ರ ಪಾಪಪ್ ಅಲರ್ಟ್ಸ್ ಕೂಡ ನೀವು ಸೆಟ್ ಮಾಡ್ಕೊಳ್ಬೋದು. ಒಂದು ವೇಳೆ ನಿಮ್ಮ ತುಂಬ ಜನ ಇದ್ದೀರಾ ಅಥವಾ ಒಂದು 5-6 ಜನ ಇದ್ದೀರಾ, ಪ್ರತಿ ಸರಿ ಇಮೇಲ್ನ ಇವನಿಂದ ಇವ್ನಿಗೆ ಕಳಿಸೋದು, ನೀನು ನೋಡ್ಕೊ ಅಂತ ಹೇಳೋದು, ಅದ್ರ ಬದಲು ಚಾಟಲ್ಲಿ ಡ್ರ್ಯಾಗ್ ಮಾಡಿ ಹಾಕಿಬಿಟ್ರೆ ಆ ಚಾಟ್ಸ್ಗಳೆಲ್ಲ ಓಪನ್ ಆಗಿಬಿಡುತ್ತೆ. ಆ ಚಾಟ್ಸಿಂದಲೇ ನೀವು ಎಲ್ಲ ಡೌಟ್ಸ್ಗಳನ್ನ ಕ್ಲಿಯರ್ ಮಾಡ್ಕೋಬೋದು. ಸೊ ಜೆಮಿನಿ ಇದೊಂದು AI ಮಾಡೆಲ್, ಯೂಸ್ ಮಾಡಿಕೊಂಡ್ರೆ ಒಳ್ಳೆಯದು. ಇಮೇಲ್ ಬರೆಯೋಕ್ಕೆ, ಟ್ರಾನ್ಸ್ಲೇಟ್ ಮಾಡೋಕ್ಕೆ, ಅಥವಾ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಷನ್ ಇರ್ಬೋದು, ಸಮರೈಸ್ ಇರ್ಬೋದು, ಬಾಯರ್ ಕಾಲ್ಸ್ ಇರ್ಬೋದು, ಬೇರೆ ಏನೇ ಡೌಟ್ಸ್ಗಳಿದ್ರೂ ಕೂಡ ನೀವು ನಾರ್ಮಲಿ ಈ AI ಟೂಲ್ನ ಆ್ಯಸ್ ಅ ಪ್ಯಾಕೇಜಾಗಿ ಬರ್ತಾ ಇದೆ. ನೀವೇನು ಅಡಿಷನಲ್ ದುಡ್ಡೇನು ಕೊಡ್ತಾ ಇಲ್ಲ ಅದಕ್ಕೆ, ಬಟ್ ನಡೆದು ಹೋಗುತ್ತೆ, ಏನು ಸಮಸ್ಯೆಗಳಿಲ್ಲ. ಡಾಕ್ಯುಮೆಂಟ್ಸು, ಇವಾಗ ನಾನ್ ಡಿಸ್ಕ್ಲೋಸಲ್ ಅಗ್ರಿಮೆಂಟ್ ಇರ್ಬೋದು, ನಾವು ಮೀಟಿಂಗ್ ಮಾಡ್ತಾ ಇದ್ದೇವೆ, ನಾವು ಹೋಗ್ಬಿಟ್ಟು ನಮ್ಮ ಪ್ರೈಸ್ ಬಗ್ಗೆ ಯಾರಿಗೂ ಹೇಳ್ಬಿಡ್ತಾರೆ. ಸೊ ಅದಕ್ಕೆ ನಾವೇನು ಮಾಡ್ತೇವೆ, ಒಂದು ಮೀಟಿಂಗ್ ಸ್ಟಾರ್ಟ್ ಆಗೋ ಮುಂಚೆನೇ ಸರ್ ಇದನ್ನೊಂದು ಡಾಕ್ಯುಮೆಂಟ್ ಇದೆ, ಸೈನ್ ಮಾಡಿ. ಆ ಡಾಕ್ಯುಮೆಂಟ್ ಎಲ್ಲಿಂದ ಇರುತ್ತೆ, ಇಲ್ಲೇ ಇರುತ್ತೆ, ಡಾಕ್ ತೊಗೊಂಡು ಅದನ್ನೇ ಸೈನ್ ಮಾಡಿಸ್ಬಿಟ್ರೆ ಅಲ್ಲಿಂದ ನಮಗೆಲ್ಲ ಡಾಕ್ಯುಮೆಂಟ್ಗಳು ಮುಗಿದು ಹೋಗುತ್ತೆ. ಅದು ಎಡಿಟೇಬಲ್ ಇರುತ್ತೆ, ಅಲ್ಲೇ ಮೇಲಿಂದ ಕೆಳಗಡೆವರೆಗೂ ಅಲ್ಲೇ ಓದ್ಬೋದು. ಅವ್ರು ಏನು ಓದ್ತಾ ಇದ್ದಾರೆ, ಎಲ್ಲಿ ಸಮಸ್ಯೆ ಇದೆ, ಏನು ಎಡಿಟ್ ಮಾಡ್ತಾ ಇದ್ದಾರೆ, ಎಲ್ಲವೂ ಕೂಡ ನಮ್ಮ ಕಣ್ಮುಂದೆ ಕಾಣುತ್ತೆ. ಸೊ ಹಾಗೆ ನಮಗೇನು ತೊಂದರೆಗಳು ಬರಲ್ಲ. ಸೊ ಅದು ನಡೆದು ಹೋಗುತ್ತೆ. ಎಕ್ಸ್ಪೋರ್ಟ್ ಅಗ್ರಿಮೆಂಟ್ ಮಾಡ್ಕೋಬೋದು, ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ಸ್ಗಳು ಮಾಡ್ಕೋಬೋದು. ಪ್ರತಿಯೊಂದು ನಾವು ಹೇಗೆ ಮಾಡ್ತೇವೆ, ಏನು ಮಾಡ್ತೇವೆ, ಒಬ್ಬರಿಗೆ ತಿಳಿಸ್ಬೇಕು. ಆ ಡಾಕ್ಯುಮೆಂಟ್ ಅವಾಗಲೇ ಅವ್ರಿಗೆ ಶೇರ್ ಮಾಡಬೇಕಂದ್ರೆ ಡಾಕ್ನ ಯೂಸ್ ಮಾಡ್ಬೋದು. ಎಕ್ಸೆಲ್ ಶೀಟ್ ನೀವು ಯೂಸ್ ಮಾಡಿದರೆ ಕ್ಯಾಲ್ಕುಲೇಷನ್ಗೆ, ಪ್ರತಿಯೊಂದಕ್ಕೂ, ಈವನ್ ಬಿಲ್ ಕೂಡ ಇದರಲ್ಲಿ ಮಾಡ್ಬೋದು. ಬಟ್ ನಾರ್ಮಲಿ ನಾನೇನು ಬಿಲ್ ಎಲ್ಲ ಇದರಲ್ಲಿ ಮಾಡಿ ಅಂತ ಹೇಳಲ್ಲ, ಬಟ್ ಸ್ಟಿಲ್ ಏನೋ ಶೀಟ್ಸ್ಗಳನ್ನೆಲ್ಲ ನೀವು ಪ್ಲ್ಯಾನ್ ಮಾಡ್ಬೋದು. ಸ್ಲೈಡ್ಸು PPT ಯೂಸ್ ಮಾಡಿದರೆ ಅದನ್ನು ನೀವು ಯೂಸ್ ಮಾಡ್ಬೋದು. ವೀಡ್ಸ್ ಅಂತ ಮಾಡಿದ್ದಾರೆ, ಸೊ ಇದೇನೋ ವೀಡಿಯೋ ಎಡಿಟಿಂಗ್ ಟೂಲ್ಗಳು. ಇವಾಗೇನೋ ಅಷ್ಟು ನಮಗೇನು ಆ್ಯಸ್ ಎ ಎಕ್ಸ್ಪೋರ್ಟರ್ ನಮಗೇನು ಬೆನಿಫಿಟ್ ಇಲ್ಲ, ಸೊ ವಿಲ್ ಲೆಟ್ ಇಟ್ ಗೋ. ಕೀಪ್, ಸೊ ಇಲ್ಲಿ ಏನಾಗುತ್ತೆ, ನೀವು ಏನು ಮಾಡ್ಬೇಕು ಅಂದ್ಕೊಂಡಿದ್ದೀರಾ, ಏನೋ ಮೀಟಿಂಗ್ಸ್ ಇರ್ಬೋದು ಅಥವಾ ಏನೋ ಕಾಂಟ್ರಾಕ್ಟ್ಗಳದ್ದು ಇನ್ಫಾರ್ಮೇಷನ್ಸ್ ಇರ್ಬೋದು, ಇಮಿಡಿಯೇಟ್ಲಿ ಬೇರೆ ಎಲ್ಲೂ ನಾನು ಸೇವ್ ಮಾಡೋಕ್ಕಾಗಿಲ್ಲ ಅಂದರೆ ಇಲ್ಲಿ ಕೀಪಲ್ಲಿ ನೀವು ಸೇವ್ ಮಾಡ್ಬೋದು. ಅದನ್ನು ಹೋಗಿ ಆಮೇಲೆ ನೀವು ಡೀಟೇಲ್ಸ್ಗಳನ್ನ ನೀವು ನಿಮ್ಮ ಶೀಟಿಗೆ ಆಯಿತು, CRMಗೆ ಆಯಿತು ಅಪ್ಲೋಡ್ ಮಾಡ್ಬೋದು. ಸೈಟ್ಸ್ ಅಂತ ಇದೆ, ವೆಬ್ಸೈಟ್ ಕೂಡ ನೀವು ಇಲ್ಲಿ ಡೆವಲಪ್ ಮಾಡ್ಕೋಬೋದು. ಬಟ್ ಆದರೆ ಏನೋ ಸಮಸ್ಯೆ ಏನಂತಂದರೆ ಈ ವೆಬ್ಸೈಟ್ಗಳು ಅಷ್ಟು ಚೆನ್ನಾಗಿರಲ್ಲ.
ಸೊ ಚೆನ್ನಾಗಿರೋ ವೆಬ್ಸೈಟ್ ಅಂದರೆ ಸ್ವಲ್ಪ ದುಡ್ಡು ಕೊಟ್ಕೊಂಡು ಪ್ರೊಫೆಷ್ನಲಿ ಡೆವಲಪ್ ಮಾಡಿಸ್ಕೊಳ್ಳಿ. ಯಾಕೆಂದರೆ ಒನ್ ಟೈಮ್ ಮಾಡೋ ಕೆಲಸ ಸರಿಯಾಗಿ ಮಾಡಿಸ್ಕೊಳ್ಳಿ. ಇಲ್ಲದೆ ಹೋದರೆ ಇದು ನಾರ್ಮಲಿ ವರ್ಕೌಟ್ ಆಗಲ್ಲ. ಓಕೆ, ಫಾರ್ಮ್ಸ್ ಇದೆ. ಯಾವಾಗಲೂ ಕೂಡ ಏನಾಗುತ್ತೆ, ಒಂದು ಮೀಟಿಂಗ್ ಆದಮೇಲೆ ಫಾರ್ಮ್ ಕಳಿಸೋದು, ಅಥವಾ ಮೀಟಿಂಗ್ ಮುಂಚೆನೇ ಫಾರ್ಮ್ ಕಳಿಸಿ ಯಾವ ಮೀಟಿಂಗು ಎದಕ್ಕೆ ಭೇಟಿ ಆಗ್ತಾ ಇದ್ದಾವೆ, ಏನು ವಿಷಯ ನಾವು ಡಿಸ್ಕಸ್ ಮಾಡ್ತೇವೆ ಅದನ್ನೆಲ್ಲ ತಿಳ್ಕೊಳ್ಳೋಕ್ಕೆ ಈ ಫಾರ್ಮ್ಸ್ಗಳನ್ನ ಕಳಿಸ್ಬಿಟ್ರೆ ತುಂಬ ಜನ ನನ್ನ ಮೀಟಿಂಗಲ್ಲಿ ಯಾಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತಲೇ ಗೊತ್ತಿರಲ್ಲ. ಸರ್ ಅವ್ರು ಕರೆದಿದ್ದಾರೆ, ನಾವು ಹೋಗ್ತಾ ಇದ್ದೇವೆ. ಯಾಕೆ ಕರೆದಿದ್ದಾರೆ, ಏನು ಮಾತಾಡೋದಿದೆ ಅವರಿಗೆ, ಅದು ಮೀಟಿಂಗ್ ಪ್ರಿಪ್ರೇಷನ್ ಅಂತ ಹೇಳ್ತೇವೆ. ಆ ಮೀಟಿಂಗ್ ಪ್ರಿಪ್ರೇಷನ್ ಕಂಪ್ಲೀಟ್ಲಿ ನಿಲ್, ಕಂಪ್ನಿ ಹೆಸರು ಕೂಡ ಗೊತ್ತಿರಲ್ಲ ತುಂಬ ಜನಕ್ಕೆ. ಸೊ ನನಗೆ ದುಡ್ಡು ಕೊಡ್ಕೊಂಡು ಅವ್ರ ಮೀಟಿಂಗ್ ಕರ್ಕೊಂಡು ಹೋಗ್ತಾರೆ, ಆ ಮೀಟಿಂಗ್ ಏನಿತ್ತು ಅಂತ ಗೊತ್ತಾಗಲ್ಲ. ಸೊ ಅವಾಗ ಏನಾಗುತ್ತೆ, ಒಂದು ನನಗೆ ಕೊಟ್ಟಿರೋ ದುಡ್ಡು ವೇಸ್ಟ್ ಆಗುತ್ತೆ ಆಬ್ವಿಯಸ್ಲಿ. ಎರಡನೇದು, ಆ ಮೀಟಿಂಗಲ್ಲಿ ನಾವು ಏನು ಮಾತಾಡಬೇಕು, ಏನು ಹೇಗೆ, ಆ ಡಾಕ್ಯುಮೆಂಟ್ಸ್ ಎಲ್ಲ ಲಾಸ್ಟ್ ಮೂಮೆಂಟಿಗೆ ಸರ್ ಆ ಫೈಲ್ ನಾವು ಇಮೇಲ್ ಮಾಡ್ತೇನೆ, ಸರ್ ಇನ್ನೊಂದು 10 ನಿಮಿಷಕ್ಕೆ ನಿಮ್ಗೆ ವಾಟ್ಸಪ್ ಕಳಿಸ್ತಾನೆ, ಇದೆಲ್ಲ ಸ್ಟಾರ್ಟ್ ಆಗುತ್ತೆ. ಅದರ ಬದಲು ನೀವೇನಿದ್ರೂ ಕೂಡ ಪ್ರಾಪರಾಗಿ ಸಿಸ್ಟಮೆಟಿಕ್ ಆಗಿ ಈ ವಿಷಯ ಏನು, ಹೇಗೆ, ಯಾರು, ಯಾಕೆ ಬರ್ತಾ ಇದ್ದಾರೆ, ಏನು ಡಿಸ್ಕಸ್ ಮಾಡೋದಿದೆ, ಪ್ರೈಸ್ ಮಾತಾಡಬೇಕಾ, ಕಂಪನಿ ಇಂಟ್ರೊಡಕ್ಷನ್ ಕೊಡಬೇಕಾ, ಏನು, ಅದ್ರ ಬಗ್ಗೆ ಇರುತ್ತೆ. ಯಾವ ಲೆವೆಲಲ್ಲಿ ಮೀಟಿಂಗ್ ಮಾಡ್ತಾ ಇದ್ದೀರಾ, ಅಂದರೆ ಇವಾಗ ಇಂಟ್ರೊಡಕ್ಷನ್ ಮೀಟಿಂಗ್ ಮಾಡ್ತಾ ಇದೀವೋ, ಡೀಲ್ ಕ್ಲೋಸಿಂಗ್ ಮೀಟಿಂಗ್ ಮಾತಾಡ್ತಿದೀವೋ, ಟೆಕ್ನಿಕಲ್ ಮಾತಾಡ್ತಾ ಇದೀವೋ, ಪ್ಯಾಕೇಜಿಂಗ್ ಮಾತಾಡ್ತಿದೀವೋ, ಲಾಜಿಸ್ಟಿಕ್ ಮಾತಾಡ್ತಾ ಇದೀವೋ, ಇದು ಎಲ್ಲವನ್ನು ನಾವು ಅಲ್ಲಿಂದ ಫೈನಲೈಸ್ ಮಾಡಬೇಕಾಗತ್ತೆ. ಈಗ ಕೆಲವೊಂದು ಜನ ಸುಮ್ಮನೆ ಹೋಗ್ಬಿಟ್ಟು ಏನೋ ಮಾಡೋಕ್ಕೆ ಹೋದರೆ ಸ್ವಲ್ಪ ಟೈಮು ವೇಸ್ಟು, ದುಡ್ಡು ವೇಸ್ಟು. ಜೊತೆಗೆ ನೀವು ಯಾರಾದರೂ ಪ್ರೊಫೆಷ್ನಲ್ಸ್ಗಳನ್ನ ಮೀಟಿಂಗಲ್ಲಿ ಕರ್ಕೊಂಡು ನನಗೆ ಗೊತ್ತಾಗಲ್ಲ ಸರ್ ಸ್ವಲ್ಪ ನೀವು ಹೆಲ್ಪ್ ಮಾಡಿ, ಮೀಟಿಂಗ್ ಎಲ್ಲ ನೀವೇ ತೊಗೊಳ್ಳಿ ಅಂದರೆ ಅದಕ್ಕೂ ಕೂಡ ದುಡ್ಡಿರುತ್ತೆ. ಆ ದುಡ್ಡುಗಳನ್ನ ಕೊಟ್ಕೊಂಡು ಕೂಡ ನೀವು ಆ ಥರದ ಮೀಟಿಂಗ್ಗಳನ್ನ ಹಾಳು ಮಾಡ್ಕೊಳ್ಳೋ ಬದಲು ಕರೆಕ್ಟಾಗಿ ಎಲ್ಲ ಆರ್ಗನೈಸ್ ಮಾಡ್ಕೊಂಡು ಮಾಡಿದರೆ ನಿಮ್ಗೆ ಕ್ಲಿಯರಿಟಿ ಇರುತ್ತೆ. ಪ್ಲಸ್ ಯಾರನ್ನ ನೀವು ಪ್ರೊಫೆಷನಲ್ಸ್ನ ಮೀಟಿಂಗ್ಗೆ ಕರ್ಕೊಳ್ತಾ ಇದ್ದೀರೋ ಅವ್ರಿಗೂ ಕೂಡ ಗೊತ್ತಿರುತ್ತೆ ಏನೆಲ್ಲ ಮಾತಾಡಬೇಕಂತ, ರೈಟ್? ಸೊ ಇನ್ನು ನೆಕ್ಸ್ಟ್ ಇರೋದು ನೋಟ್ಬುಕ್ LM. ಸೊ ಇದೇನೋ ನಿಮ್ಗೆ ತುಂಬ ಅವಶ್ಯಕತೆಗಳು ಬೀಳಲ್ಲ, ಬಟ್ ಏನೋ ಸಮರಿ ಅದು ಇದು ಏನಾದರೂ ಬೇಕಾದರೆ ತೊಗೊಳ್ಬೋದು. ಆ್ಯಪ್ ಶೀಟು ನಾರ್ಮಲಿ ಇದೇನಾದರೂ ನಿಮಗೆ ಇಂಟರ್ನಲಿ ಏನಾದರೂ ಆ್ಯಪ್ಗಳನ್ನ ಕ್ರಿಯೇಟ್ ಮಾಡೋದಿದ್ರೆ ಮಾಡ್ಕೋಬೋದು. ಬಟ್ ಗೂಗಲ್ ಆ್ಯಪು ಅಥವಾ ಗೂಗಲ್ ಆ್ಯಂಡ್ರಾಯ್ಡ್ ಪ್ಲೇ ಏನು ಬರುತ್ತೆ, ಅಥವಾ ISO ಆ್ಯಪಲ್ಲಿ ಏನು ಬರುತ್ತೆ, ಅದೆಲ್ಲ ಇದಕ್ಕೇನು ಸಂಬಂಧನೇ ಇಲ್ಲ. ಸೊ ಇದು ಬರೀ ನಿಮ್ಮ ಇಂಟರ್ನಲ್ಗೆ ಅಷ್ಟೇ. ಸೊ ಯಾವುದಕ್ಕೂ ನೀವು ಯೂಸ್ ಮಾಡೋಕ್ಕೆ ಬರಲ್ಲ. ಸೊ ಕಂಪ್ಯಾರಿಸನ್ ಮಾಡೋಣ ಇವಾಗ ಝೂಮಿಗೂ ಮತ್ತು ಗೂಗಲ್ ಮೀಟಿಗೂ. ಮೇನಾಗಿ ನಾವು ಈ ವಿಡಿಯೋ ಮಾಡ್ತಾ ಇರೋದು ಏನಕ್ಕೆ, ಈ ವಿಡಿಯೋ ನಾವು ವರ್ಚುವಲ್ ಮೀಟಿಂಗ್ಸ್ಗಳನ್ನ ಏನು ಮಾಡ್ತೇವೆ ಅದು ಎಷ್ಟು ಬೆನಿಫಿಟ್ ಆಗುತ್ತೆ. ಓಕೆ, ಸೊ ಬಿಸ್ನೆಸ್ ಇಮೇಲ್ಗಳು ಸಿಗುತ್ತೆ. ನಾನು ಆವಾಗಲೇ ಹೇಳಿದೆ, ರೋಹಿತ್ ಅಟ್ ಜಿಮೇಲು, ರೋಹಿತ್ ಅಟ್ GB Experts. ಸೊ ಎರಡರಲ್ಲೂ ಎಷ್ಟು ವ್ಯತ್ಯಾಸ ಇದೆ, ನಿಮ್ಮ ಕಸ್ಟಮೈಸ್ ಡೊಮೇನಲ್ಲಿ ನಿಮ್ಗೆ ಇಮೇಲ್ ಸಿಕ್ಬಿಡುತ್ತೆ. ಇಲ್ಲಾಂದರೆ ಅದೇನೂ ಇರೋಲ್ಲ ಝೂಮ್ ತೊಗೊಂಡ್ರೆ. ಬಟ್ ಆದರೆ ಇಲ್ಲಿ ಫುಲ್ ಬಂಡಲ್ ಸಿಗೋದ್ರಿಂದ ನೀವು ಒಂದು ಐಡಿಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಯೂಸ್ ಮಾಡಿಕೊಂಡ್ರೆ ಏನೂ ಸಮಸ್ಯೆಗಳು ಬರಲ್ಲ. ಡಾಕ್ಯುಮೆಂಟ್ ಶೇರಿಂಗು, ಎಡಿಟಿಂಗು ಪ್ರತಿಯೊಂದು ಇಲ್ಲಿರುತ್ತೆ, ಮಾಡ್ಬೋದು. ಇಲ್ಲಿ ಏನೂ ಬರೋಲ್ಲ. ಫೈಲ್ ಶೇರಿಂಗು ಇಲ್ಲಿ ಮಾಡ್ಬೋದು, ಇಲ್ಲಿ ಏನೂ ಇಲ್ಲ. ಮೀಟಿಂಗ್ ಶೆಡ್ಯೂಲಿಂಗು ಇಲ್ಲಿ ಮಾಡ್ಬೋದು. ಇಲ್ಲಿ ಥರ್ಡ್ ಪಾರ್ಟಿ ಅಂದರೆ ಕ್ಯಾಲೆಂಡ್ರಲ್ಲಿ ಈ ಥರದ ಟೂಲ್ಗಳೇನಿದೆಯಲ್ಲ ಇವ್ರದ್ಗಳನ್ನ ತೊಗೊಂಡು ಇಂಟಿಗ್ರೇಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಾದರೆ ನೀವು ಡೈರೆಕ್ಟ್ ಹೋಗಿ ಗೂಗಲ್ದನೇ ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಬರೋದು ಕ್ಲೈಂಟ್ ಕಾಲ್ಸು, ಟ್ರಾನ್ಸ್ಲೇಟರ್ಸು, ಬೇರೆ ಏನಾದರೂ ಬೇಕಾದರೆ ಅದೆಲ್ಲ ಇಲ್ಲಿರುತ್ತೆ. ಇಲ್ಲ ಅದೆಲ್ಲ ಏನಿರಲ್ಲ. ಬಟ್ ಏನಂತಂದರೆ ಇಲ್ಲಿ ನಿಮ್ಮ ಕ್ಲೈಂಟ್ ಕಾಲ್ಸ್ಗಳು, ಮೀಟಿಂಗ್ಗಳು ಅವೇನಾದರೂ ಇತ್ತು ಅಂದರೆ ಒಳ್ಳೆ ಕ್ವಾಲಿಟಿಯಲ್ಲಿ ಬರುತ್ತೆ ಕಂಪ್ಯಾರೇಟಿವ್ ಟು ಗೂಗಲ್ ಮೀಟ್. ಓಕೆ, ವೆಬಿನಾರ್ಸ್ಗಳು ಬಿಸ್ನೆಸ್ ಮ್ಯಾನಿಗೆ ಏನೋ ಅವಶ್ಯಕತೆಗಳಿಲ್ಲ. ನಾರ್ಮಲಿ ನಾನು ಇದ್ರ ಬಗ್ಗೆ ಬೇರೆ ಟೂಲ್ಗಳಾಗಿದ್ದರೆ ಝೂಮಿಗೆ ನೀವು ವೆಬಿನಾರ್ ಏನಾದರೂ ಮಾಡ್ತಾಯಿದ್ರೆ ಝೂಮ್ ಬೆಟರು. ಬಟ್ ಆದರೆ ವೆಬಿನಾರ್ ಎಲ್ಲ ಏನಿಲ್ಲ, ಟ್ರೈನಿಂಗ್ ಏನೋ ಕೊಡ್ತಾ ಇಲ್ಲ ಅಂದರೆ ಗೂಗಲ್ ಮೀಟಿಂಗ್ ಸಾಕಾಗುತ್ತೆ. ಟೀಮ್ ಕೊಲಾಬ್ರೇಷನು, ರಿಯಲ್ ಟೈಮಲ್ಲಿ ನಿಮ್ಮ ಡಾಕ್ಯುಮೆಂಟ್ಸ್ ಇರ್ಬೋದು, ಕೊಲಾಬ್ರೇಷನ್ ಇರ್ಬೋದು, ಫೈಲ್ಸ್ಗಳನ್ನ ಶೇರ್ ಮಾಡ್ಬೋದು. ಇದನ್ನೆಲ್ಲವನ್ನು ನೀವು ಇದನ್ನು ಯೂಸ್ ಮಾಡ್ಬೋದು. ಬಟ್ ಝೂಮಲ್ಲಿ ಅದು ಯಾವುದೇ ಥರದ್ದು ಆಪ್ಷನ್ಗಳು ಇರಲ್ಲ. ರೆಕಾರ್ಡಿಂಗಲ್ಲಿ ಪೇಯ್ಡ್ ಪ್ಲ್ಯಾನ್ ಇದ್ದರೆ ಮಾತ್ರ ನಿಮಗೆ ಗೂಗಲ್ ಮೀಟ್ಗಳು ರೆಕಾರ್ಡಿಂಗ್ ಕೊಡ್ತಾರೆ. ಇಲ್ಲಾದರೆ ಫ್ರೀಯಲ್ಲೂ ಕೊಡ್ತಾರೆ, ಪ್ಲಸ್ ನಿಮಗೆ ಪ್ರೋದಲ್ಲೂ ಕೂಡ ಇನ್ನೂ ಅಡ್ವಾನ್ಸ್ ಆಪ್ಷನ್ಸ್ಗಳು ಸಿಗುತ್ತೆ. ಬ್ರೇಕ್ಔಟ್ ರೂಮ್ಸ್ ಅಂದರೆ ಇವಾಗ ನಾವು 5 ಜನದ ಟೀಮ್ ಬಂದಿದೆ. ಫಾರ್ ಎಕ್ಸಾಂಪಲ್ ಟೆಕ್ನಿಕಲ್ ಇರ್ಬೋದು, ಡಾಕ್ಯುಮೆಂಟೇಷನ್ ಇರ್ಬೋದು, ಲೀಗಲ್ ಇರ್ಬೋದು, ಬೇರೆ ಬೇರೆ ಟೀಮ್ಗಳು ಜೊತೆಗೇ ಮೀಟಿಂಗ್ ಮಾಡ್ತಾರೆ. ಈಗ ಎಲ್ಲರಿಗೂ ಮಾತಾಡೋದಿದೆ, ಅದು ಕಷ್ಟ ಆಗುತ್ತೆ. ಅದಕ್ಕೆ ನಾವೇನು ಮಾಡ್ತೇವೆ, ರೂಮ್ಗಳನ್ನ ಒಡ್ಕೊಂಡ್ಬಿಡ್ತೇವೆ. ಫಸ್ಟು ನೀವು ಹೋಗಿ ಆ ರೂಮಲ್ಲಿ ಮಾತಾಡ್ಕೊಂಬನ್ನಿ, ಆಮೇಲೆ ನಾವು ಮಾತಾಡೋಣ. ಸೊ ಈ ಥರ ನಾವೇನು ಮಾಡ್ಬೋದು, ಈ ವರ್ಚುವಲ್ಲೇ ಬೇರೆ ಬೇರೆ ಜನನ ಬೇರೆ ಬೇರೆ ರೂಮಿಗೆ ಕಳಿಸ್ಬಿಟ್ರೆ ಅವ್ರವರು ಸಪ್ರೇಟಾಗಿ ಮೀಟಿಂಗ್ ಮಾಡಿಕೊಂಡು ಲಾಸ್ಟಿಗೆ ಎಲ್ಲರೂ ಸೇರ್ಕೊಂಡು ಮತ್ತೊಮ್ಮೆ ಡಿಸ್ಕಷನ್ ಮಾಡಿಕೊಂಡು ಫುಲ್ ಮೀಟಿಂಗ್ ಕಂಪ್ಲೀಟಾಗಿ ಕ್ಲೋಸ್ ಮಾಡಬಹುದು. ಸೊ ಅಡ್ವಾಂಟೇಜಸ್ ಏನು, ಈ ಗೂಗಲ್ ಮೀಟಲ್ಲಿ, ಗೂಗಲ್ ವರ್ಕ್ ಸ್ಪೇಸಲ್ಲಿ ಎಲ್ಲವೂ ಇನ್ಕ್ಲೂಡೆಡ್ ಇದೆ. ರಿಯಲ್ ಟೈಮ್ ಡಾಕ್ಯುಮೆಂಟೇಷನ್ ಕೊಲಾಬ್ರೇಷನ್ ಮಾಡ್ಬೋದು, ಈಸಿಲಿ ಮೀಟಿಂಗ್ ಶೆಡ್ಯೂಲ್ ಮಾಡ್ಕೋಬೋದು, ಕ್ಲೌಡ್ ಸ್ಟೋರೇಜ್ ಇದೆ, ಪ್ಲಸ್ ಬ್ರೌಸರ್ ಬೇಸ್ಡ್ ಬೇಸಿಕ್ ಮೀಟಿಂಗ್ಸ್ ಎಲ್ಲ ಮಾಡ್ಕೋಬೋದು. ಝೂಮಲ್ಲಾದರೆ ಹೈ ಕ್ವಾಲಿಟಿ ವಿಡಿಯೋ ಮತ್ತು ಆಡಿಯೋ ಮೀಟಿಂಗ್ಸ್ ಮಾತ್ರ ಮಾಡ್ಬೋದು, ಬೇರೆ ಯಾವುದೇ ಡಾಕ್ಯುಮೆಂಟೇಷನ್ಸ್ ಇಲ್ಲ. ವೆಬಿನಾರ್ಗೆ ಮತ್ತು ಟ್ರೈನಿಂಗಿಗೆ ತುಂಬ ಒಳ್ಳೆಯದು. ಅಡ್ವಾನ್ಸ್ಡ್ ಕಂಟ್ರೋಲ್ ಮೀಟಿಂಗ್ಸ್ ಎಲ್ಲ ಸಿಗುತ್ತೆ. ನೀವು ಸ್ಕ್ರೀನ್ ಶೇರ್ ಮಾಡೋದು, ವೈಟ್ ಬೋರ್ಡ್ ಮಾಡೋದು, ಪ್ರತಿಯೊಂದು ಮಾಡ್ಬೋದು. ಅದರಲ್ಲಿ ಕೂಡ ಬೆಟರ್ ಮತ್ತು ಲೋ ಬ್ಯಾಂಡ್ವಿಡ್ತ್ ಯೂಸ್ ಮಾಡೋದಾದರೆ ಝೂಮ್ಗಳನ್ನ ಯೂಸ್ ಮಾಡೋದು. ಬಟ್ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಗೂಗಲ್ ಮೀಟಿಂಗ್ಸ್ ಏನಿದೆ, ಸ್ವಲ್ಪ ಇಂಟರ್ನೆಟ್ ಕಡಿಮೆ ಇತ್ತು ಅಂದರೆ ಅಥವಾ ಸ್ಪೀಡ್ ಕಡಿಮೆ ಇತ್ತು ಅಂದರೆ ಗೂಗಲ್ ಮೀಟ್ ಯಾವಾಗಲೂ ವರ್ಕ್ ಆಗಿದೆ. ಸೊ ಅದನ್ನು ನೋಡ್ಕೊಳ್ಳಿ.
ಬೇಕಂದರೆ ಸ್ಕೇಲೇಬಲ್ ಇತ್ತು, ನಾಳೆ ನನಗೇನಾದರೂ ಸ್ವಲ್ಪ ಹೆಚ್ಚಿಗೆ ಬೇಕಂದರೆ ಝೂಮಲ್ಲಿ ನಾನು ಎಕ್ಸ್ಟೆಂಡ್ ಮಾಡ್ಕೋಬೋದು. ಬಟ್ ಎಂದೂ ಕೂಡ ಆ್ಯಸ್ ಅ ಎಕ್ಸ್ಪೋರ್ಟರ್, ನಾನು ಆ್ಯಸ್ ಅ ಟ್ರೈನರ್ ಹೇಳ್ತಾ ಇರೋದು, ಆ್ಯಸ್ ಅ ಟ್ರೈನರ್ ಅಂದರೆ ಸ್ಕಿಲ್ ಮಾಡ್ಕೋಬೋದು. ಬಟ್ ಆ್ಯಸ್ ಅ ಎಕ್ಸ್ಪೋರ್ಟರ್ ನನಗೆ ಎಂದೂ 1000 ಜನನ ಕರ್ಕೊಂಡು ಒಂದೇ ದಿನ ಕೂತ್ಕೊಂಡು ಮೀಟಿಂಗ್ ಮಾಡಿದ್ದು ಎಂದೂ ಇಲ್ಲ, ಆಗೋದೂ ಇಲ್ಲ. ಯಾಕಂದರೆ ಎಲ್ಲ ಬಾಯರ್ಸ್ಗಳು ಬೇರೆ ಬೇರೆ ಇರ್ತಾರೆ. ಆಮೇಲೆ ಒಬ್ಬರು ಬಾಯರ್ ಬಗ್ಗೆ ಇನ್ನೊಬ್ಬರ ಬಗ್ಗೆ ನಾವು ಡಿಸ್ಕ್ಲೋಸು ಮಾಡಲ್ಲ, ಅಥವಾ ಇಬ್ಬರ ಜೊತೆಗೆ ಸೇರ್ಕೊಂಡು ಒಂದೇ ಡೀಲ್ ಬಗ್ಗೆ ಮಾತಾಡೋದು ಇಲ್ಲ. ಓಕೆ, ಸೊ ಡಿಸಡ್ವಾಂಟೇಜಸ್ ಏನು? ಲಿಮಿಟೆಡ್ ವೆಬಿನಾರ್ ಫೀಚರ್ಸ್ ಇದೆ, ಸ್ವಲ್ಪ ಓಕೆ. ಇವಾಗ ಆ್ಯಸ್ ಅ ಎಕ್ಸ್ಪೋರ್ಟರ್ ನಮಗೆ ಎಷ್ಟು ಬೇಕೋ ಅಷ್ಟಿದೆ. ತುಂಬ ಅಡ್ವಾನ್ಸ್ ಬೇಕಾ? ಹಾಗಿಲ್ಲ. ಅಡ್ವಾನ್ಸ್ ಬೇಕು ಅಂದರೆ ನೀವು ಝೂಮಿಗೆ ಹೋಗಬೇಕಾಗತ್ತೆ. ಬೇಸಿಕ್ ಮೀಟಿಂಗ್ ಫೀಚರ್ಸ್ ಆದರೆ ಸರ್, ಇವಾಗ ಬೇಸಿಕ್ ಮೀಟಿಂಗ್ ಫೀಚರ್ಸ್ ಅಂದರೆ ಏನು? ಇವಾಗ ಮೀಟಿಂಗಲ್ಲಿ ನಿಮ್ಗೆ ಏನೆಲ್ಲ ಕಂಟ್ರೋಲ್ಗಳು ಬೇಕಾಗುತ್ತೋ, ಮ್ಯೂಟ್ ಮಾಡೋದು, ಕ್ಯಾಮ್ರಾ ಆನ್ ಮಾಡೋದು, ಕ್ಯಾಮ್ರಾ ಇದನ್ನು ಮಾಡ್ಕೊಳ್ಳೋದು, ಸ್ಕ್ರೀನ್ ಶೇರ್ ಮಾಡೋದು, ಅದೆಲ್ಲವೂ ಆಪ್ಷನ್ಸ್ ಅವೈಲೇಬಲ್ ಇದೆ. ಝೂಮಲ್ಲಿ ಸ್ವಲ್ಪ ಏನೋ ವೈಟ್ ಬೋರ್ಡು ಆ್ಯಪ್ಗಳು ಇಂಟಿಗ್ರೇಟ್ ಮಾಡೋದು, ಬೇರೆ ಪ್ರೆಸೆಂಟೇಷನ್ಸ್ಗಳನ್ನ ಅಲ್ಲೇ ಪುಲ್ ಮಾಡ್ಕೊಳ್ಳೋದು, ಅದೆಲ್ಲ ಆಪ್ಷನ್ಸ್ ಇರುತ್ತೆ. ಬಟ್ ಅದೆಲ್ಲ ಅವಶ್ಯಕತೆಗಳು ನಾರ್ಮಲಿ ಆ್ಯಸ್ ಅ ಎಕ್ಸ್ಪೋರ್ಟರ್ ಇಂಪೋರ್ಟರ್ ನಮಗಿರಲ್ಲ, ಅದರ ಅವಶ್ಯಕತೆಗಳು ನಮಗೆ ಬೇಕಾಗಿಲ್ಲ. ಸೊ ಕ್ಲೌಡ್ ರೆಕಾರ್ಡಿಂಗು ಇವಾಗ ನೀವು ದುಡ್ಡು ಕೊಟ್ಟರೆ ಮಾತ್ರ ಇರುತ್ತೆ. ಅದು ಕೂಡ ನೀವು ನಿಮ್ಮ ಸ್ಟೋರೇಜಿಗೆ ಸೇವ್ ಮಾಡ್ಕೊಳ್ಳೋ ಆಪ್ಷನ್ ಇಲ್ಲ, ಅದು ಕ್ಲೌಡಿಗೆ ಅಪ್ಲೋಡ್ ಆಗುತ್ತೆ. ಅದಾದಮೇಲೆ ನೀವು ಅಲ್ಲಿಂದ ಹೋಗಿ ಡೌನ್ಲೋಡ್ ಮಾಡ್ಕೋಬೋದು. ಝೂಮಲ್ಲಾದರೆ ಡಾಕ್ಯುಮೆಂಟ್ಗಳು, ಗೂಗಲ್ ಶೀಟ್ಗಳು ಏನೂ ಸಪೋರ್ಟ್ ಇಲ್ಲ. ಸಪ್ರೇಟ್ ಸಬ್ಸ್ಕ್ರಿಪ್ಷನ್ ಬೇಕಾಗುತ್ತೆ. ಇದನ್ನು ಎಲ್ಲಿ ಬೇಕಾದರೂ ಇಂಟಿಗ್ರೇಟ್ ಮಾಡ್ಕೋಬೋದು, ಬಟ್ ಆದರೆ ಮೇನಾಗಿ ಯೂಸ್ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಏನು? ಹೈಯರ್ ಕಾಸ್ಟು. ಏನೋ ವೆಬಿನಾರ್ಗಳು, CRMಗಳು ಇಂಟಿಗ್ರೇಷನ್ ಮಾಡೋದಿದ್ದರೆ ನಿಮಗೆಲ್ಲ ಮತ್ತೆ ಬ್ರ್ಯಾಂಡ್ ಕಾಸ್ಟ್ ಬೀಳುತ್ತೆ. ಅದನ್ನೇನಾದರೂ ಪೇ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಬೋದು. ಬಟ್ ಆದರೆ ನಾನು ಹೇಳೋದೇನೆಂದರೆ, ಇವತ್ತಿನ ಟೈಮಲ್ಲಿ ಕಂಪೇರ್ ಮಾಡಿ, ಅಥವಾ ನಾವು ಆ್ಯಸ್ ಎ ಎಕ್ಸ್ಪೋರ್ಟರ್ ಆ್ಯಂಡ್ ಇಂಪೋರ್ಟರ್ ಇವಾಗ ಶುರು ಮಾಡ್ತಾ ಇದ್ದಾನೆ, ನಾನೇನು ತೊಗೊಳ್ಳಿ? ಬೆಸ್ಟ್ ಅಂದರೆ ಗೂಗಲ್ ವರ್ಕ್ ಸ್ಪೇಸ್ ತೊಗೊಳ್ಳಿ. ಯಾಕೆಂದರೆ ಎಲ್ಲನೂ ಬಂದುಬಿಡುತ್ತೆ. ಗೂಗಲ್ ಮೀಟು ಬಂತು, ಡಾಕ್ಯುಮೆಂಟು ಬಂತು, ಇಮೇಲು ಬಂತು, ನನ್ನ ಪ್ರೊಫೆಷ್ನಲ್ ID ಆಯಿತು, ಪ್ರತಿಯೊಂದು ಇಲ್ಲಿ ಮುಗಿದು ಹೋಗುತ್ತೆ, ತಲೆನೋವು ಇರೋಲ್ಲ. ಇಲ್ಲ ಸರ್, ಇವಾಗ ಸಮಸ್ಯೆ ಎಲ್ಲಿದೆ ಅಂತಂದರೆ, ಇವಾಗ ನನಗೆ ಝೂಮು ಬೇಕು, ಗೂಗಲ್ಲು ಬೇಕು, ಅದನ್ನು ತೊಗೊಳ್ಳಿ. ಸ್ವಲ್ಪ ಕಂಪನಿನ ಬೆಳೆಸ್ಕೊಂಡು ಸ್ವಲ್ಪ ದೊಡ್ಡದು ಮಾಡ್ಕೊಂಡ್ಮೇಲೆ ಎರಡನ್ನೂ ತೊಗೊಳ್ಳಿ ಇಟ್ಕೊಳ್ಳಿ. ಬೇಕಂದರೆ ಇವಾಗಲೂ ತೊಗೊಳ್ಬೋದು, ಎಲ್ಲ ನಿಮ್ಮ ದುಡ್ಡಿದೆ, ನನಗೇನು ಸಮಸ್ಯೆ ಇಲ್ಲ ಇದರಲ್ಲಿ. ಆದರೆ ಏನು ನಾನು ಹೇಳೋದು, ಇವಾಗ ನಿಮ್ಮ ಬೆಸ್ಟ್ ಆಪ್ಷನ್ ಏನು? ಈ ಗೂಗಲ್ ವರ್ಕ್ ಸ್ಪೇಸ್ ತೊಗೊಳ್ಳಿ, ಎಲ್ಲವೂ ಕೆಲಸ ನಡೆದೋಗುತ್ತೆ, ತಲೆನೋವಿಲ್ಲ. ಆದರೆ ಝೂಮ್ ಮೀಟಿಂಗು ಬೇಕು, ನನಗೆ ಹೈ ಕ್ವಾಲಿಟಿ ವೆಬಿನಾರ್ಸ್ಗಳು ಕಾಲ್ ಮಾಡೋದು ಬೇಕು ಅಂದರೆ ಝೂಮ್ ಮೀಟಿಂಗ್ ತೊಗೊಳ್ಳಿ. ಅದರಲ್ಲೂ ಕೂಡ ಎಕ್ಸ್ಪೋರ್ಟ್ ಕನ್ಸಲ್ಟೆಂಟ್ ನಮ್ಮ ಥರ ಅಥವಾ ಏಜೆನ್ಸಿ ಇದೆ, ಅವಾಗೆಲ್ಲ ನಿಮಗೆ 100% ಝೂಮ್ ಬೇಕಾಗುತ್ತೆ. ಯಾಕಂದರೆ ನಾವು ತಿಳಿಸೋದು, ಮೀಟಿಂಗ್ಗಳಲ್ಲಿ ಯೂಸ್ ಮಾಡೋ ಟೂಲ್ಸ್ಗಳು ಎಲ್ಲವೂ ಅದರಲ್ಲೇ ಇದೆ. ನೆಕ್ಸ್ಟ್ ಇರೋದು ಟ್ರೈನಿಂಗ್ ಕಂಪ್ನಿ ಮತ್ತು ಗ್ಲೋಬಲ್ ಕ್ಲೈಂಟ್ಸು, ಝೂಮ್ ಬಿಸ್ನೆಸ್ಸ್ಗೆಲ್ಲ ಝೂಮ್ ಬಿಸ್ನೆಸ್ಸೇ ಬೇಕಾಗತ್ತೆ. ಅದ್ರ ಜೊತೆಗೆ ಈ ಲೆವೆಲಿಗೆ ಬರುವಾಗ ಆಲ್ಮೋಸ್ಟ್ ನೀವು ಒಂದು ಹಂತಕ್ಕೆ ಮೈಕ್ರೋಸಾಫ್ಟ್ ಏನು ಸೂಟ್ ಇದೆ ಅದನ್ನು ಯೂಸ್ ಮಾಡೋದು ಕಲ್ತ್ಕೊಂಡ್ಬಿಡ್ತಾರೆ. ಅಷ್ಟರಲ್ಲಿ ನಿಮ್ಗೆ ನಡೆದೋಗುತ್ತೆ. ಆವಾಗ ಗೂಗಲ್ ಅಷ್ಟು ನಿಮಗೆ ವರ್ಕ್ ಅನಿಸಲ್ಲ. ಇನಿಷಿಯಲಿ ಗೂಗಲ್ ಬೆಸ್ಟು, ಯೂಸ್ ಮಾಡ್ಕೊಳ್ಳಿ. ಎಲ್ಲೇ ಹೋದರೆ ಮುಂದೆ ನೋಡ್ಕೊಳ್ಳಿ. ಓಕೆ, ಸೊ ಇದೆಲ್ಲ ಅರ್ಥ ಆಯಿತು. ಸರ್, ಇವಾಗ ಕಡಿಮೆ ಅಂತ ಹೇಳ್ತಿದ್ದಾರೆ, ಎಷ್ಟು ಕಡಿಮೆ? ಓಕೆ, ಸೊ ಗೂಗಲಲ್ಲಾದರೆ ಈ ವರ್ಕ್ ಸ್ಪೇಸ್ಗಳಿಗೆ ನೀವು ಹೋದರೆ ಇಲ್ಲಿ ಪ್ರೈಸಿಂಗ್ ಪ್ಲ್ಯಾನ್ ಬಗ್ಗೆ ಚೆಕ್ ಮಾಡ್ಕೊಳ್ಳಿ. ಇನ್ನೂ ಅಪ್ಡೇಟ್ಗಳು ಬರ್ತಾ ಇದೆ, ಬಟ್ ಸ್ಟಿಲ್ ಒಂದು ಲೆವೆಲ್ಗಿದೆ. ಸೊ ಸ್ಟಾರ್ಟರ್ ಪ್ಲ್ಯಾನ್ ಅಂತಂದರೆ ನಿಮ್ಗೆ ಆಲ್ಮೋಸ್ಟು ತಿಂಗಳಕ್ಕೆ ನೀವು ಏನಾದರೂ ತೊಗೊಳ್ಳೋದಾಯಿತು ಅಂದರೆ, ಸೊ ಆಲ್ಮೋಸ್ಟ್ ನಿಮಗೆ ಇದು 164-165 ರೂಪಾಯಿ ಹತ್ರ ಬೀಳುತ್ತೆ. ಸೊ ಅದೇ ನೀವು ಸ್ಟ್ಯಾಂಡರ್ಡ್ ತೊಗೊಂಡ್ರೆ ಇದರಲ್ಲಿ ಏನು ಚೇಂಜಸ್ ಇದೆ? 30 GB ಇದೆ, ಇಲ್ಲಿ 2 GB ಇದೆ ಸ್ಟೋರೇಜು. ಇಮೇಲ್ ಎರಡಕ್ಕೂ ಸಿಗುತ್ತೆ. ಪ್ಲಸ್ ಇಲ್ಲಿ ಏನಂತಂದರೆ ನಿಮಗೆ ಕಸ್ಟಮ್ ಲೇಔಟ್ಸು ಸಿಗುತ್ತೆ, ಪ್ಲಸ್ ಮೇಲ್ ಮರ್ಜರು ಸಿಗುತ್ತೆ. ಇವಾಗ ಬಲ್ಕಲ್ಲಿ ಏನಾದರೂ ನಾನು ಕಳಿಸ್ಬೇಕು, ಒಂದೇ ಥರದ ಇಮೇಲ್ನ 1000 ಜನಕ್ಕೆ ಹೆಸರು ಚೇಂಜ್ ಮಾಡಿಬಿಟ್ಟು ಕಳಿಸ್ಬೇಕಂತಂದರೆ ನೀವು ಮೇಲ್ ಮರ್ಜಸ್ನ ಯೂಸ್ ಮಾಡ್ಬೋದು. ಬಟ್ ಆದರೆ ಒಂದು ಸಮಸ್ಯೆ ಏನಂತಂದರೆ, ಈ ಮೇಲ್ ಮರ್ಜಸ್ಗಳು ಒಳ್ಳೆಯದು, ಬಟ್ ಆದರೆ ತುಂಬ ಮಾಡಿಬಿಟ್ರೆ ಒಂದು 500, 600, 1000ವರೆಗೂ ನಾವೇನಾದರೂ ಇಮೇಲ್ ಕಳಿಸ್ಬಿಟ್ರೆ ಮೇಲ್ ಮರ್ಜಸಲ್ಲಿ ನಿಮ್ಮ ಇಮೇಲ್ಸ್ ಎಲ್ಲ ಸ್ಪ್ಯಾಮ್ ಫೋಲ್ಡರ್ಗೆ ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವಾಗಲೂ ಕೂಡ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಇದು ವಾರ್ನಿಂಗ್ ಅಂತಲೇ ಅಂದ್ಕೊಳ್ಳಿ. ನಿಮ್ಮ ಡೊಮೇನಲ್ಲಿ ಇರೋ ಅಕೌಂಟಿಂದ ಮೇಲ್ ಮರ್ಜಿಂಗ್ ಆಗಿತ್ತು ಅಥವಾ ಬಲ್ಕಲ್ಲಿ ಒಂದು ಎಕ್ಸ್ಟ್ರೀಮ್ ಅಗ್ರೆಸಿವ್ ಆಗಿ ನಾನು ಇಮೇಲ್ ಮಾರ್ಕೆಟಿಂಗ್ ಇದರಿಂದನೇ ಮಾಡಿಬಿಡ್ತೇನೆ ಅಂದ್ಕೊಂಡ್ರೆ ದಯಮಾಡಿ ಮಾಡೋಕ್ಕೆ ಹೋಗಬೇಡಿ, ನಿಮ್ಮ ಅಕೌಂಟ್ಗಳು ಹಾಳಾಗುತ್ತೆ. ಸೊ ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಬರೋದು ನಿಮ್ಮ ಅಕೌಂಟ್ಸ್ ಇರ್ಬೋದು, ವಿಡಿಯೋ ಮೀಟಿಂಗ್ ಇರ್ಬೋದು, AI ಮಾಡಲ್ ಇರ್ಬೋದು, ಚಾಟ್ ಇರ್ಬೋದು. ವಿಡಿಯೋ ಮೀಟಿಂಗು ಅದು 100 ಪಾರ್ಟಿಸಿಪೆಂಟ್ಸ್ವರೆಗೂ ಸಿಗುತ್ತೆ. ಗೂಗಲ್ ವಿಡಿಯೋ AI ವಿಡಿಯೋ ಕ್ರಿಯೇಟರ್ ಎಡಿಟರ್ ಅದು ನಮ್ಗೆ ಅವಶ್ಯಕತೆ ಇಲ್ಲ, ಬಟ್ ಸ್ಟಿಲ್ ಏನಾದರೂ ಬೇರೆ ಬೇಕಾದರೆ ಇರುತ್ತೆ. ಆದರೆ ಇಲ್ಲಿ ನಾನು ಕೇಳೋದು ಏನಂತಂದರೆ, ಇವಾಗ ನಿಮಗೆ ಮೀಟಿಂಗ್ ಅಪಾಯಿಂಟ್ಮೆಂಟು ಅಥವಾ ಡಾಕ್ಯುಮೆಂಟಲ್ಲೇ ಸಿಗ್ನೇಚರ್ ಬೇಕು, ಲೈವಲ್ಲೇ ಇದ್ದಾವೆ, ಡಾಕ್ಯುಮೆಂಟ್ ಕಳಿಸಿದ್ದಾನೆ, ಸೈನ್ ಮಾಡಿಬಿಡಿ ಇವಾಗಲೇ. ಹಾಗಾಗಿ ಅದೆಲ್ಲ ಬೇಕಾಯಿತು ಅಂದರೆ ನಾನು ಹೇಳೋದು ಇದನ್ನು ತೊಗೊಳ್ಳಿ. 12,000ವರೆಗೂ ಖರ್ಚು ಬರುತ್ತೆ ತಿಂಗಳಿಗೆ ತೊಗೊಂಡ್ರೆ. ಆದರೆ ಕಡಿಮೆಗೆ ತೊಗೊಂಡ್ರೆ ಇದು ಓಕೆ. ಈ ಡಾಕ್ಯುಮೆಂಟ್ನೆಲ್ಲ ಅವ್ರು ಬೇಕಂದ್ರೆ ಸೈನ್ ಮಾಡಿ ಆಮೇಲೆ ಕಳಿಸ್ತಾರೆ, ಇವಾಗಲೇ ಸುಮ್ಮನೆ ಖರ್ಚು ಮಾಡೋದು ಬೇಡ ಹಾಗನ್ನೋದಾದರೆ
ಸ್ಟಾರ್ಟಿಂಗ್ ಇಲ್ಲಿಂದ ತೊಗೊಳ್ಳಿ, ಸ್ಟಾರ್ಟ್ ಮಾಡಿ, ಎಲ್ಲ ನಡೆಸ್ತಾ ಇರಿ. ಯಾವಾಗ ನಿಮಗೆ ಅವಶ್ಯಕತೆ ಅನಿಸುತ್ತೆ ಸರ್ ನನಗೆ ಇದು ಯಾಕೋ ವರ್ಕೌಟ್ ಆಗ್ತಾ ಇಲ್ಲ, ನನಗೆ ಸ್ವಲ್ಪ ಅಡ್ವಾನ್ಸ್ ಬೇಕು ಅನಿಸಿದ್ರೆ ಅಲ್ಲೇ ಹೋಗ್ಬಿಟ್ಟು ನೀವು ಅಪ್ಡೇಟ್ ಅಂತ ಕ್ಲಿಕ್ ಮಾಡಿದರೆ ಅಪ್ಗ್ರೇಡ್ ಅಂತ ಇರುತ್ತೆ, ಅಲ್ಲಿ ಹೋಗಿ ಎಕ್ಸ್ಟ್ರಾ ದುಡ್ಡು ಕೊಟ್ಕೊಂಡು ಈ 12,000 ಪ್ಲ್ಯಾನ್ಗಳನ್ನ ತೊಗೊಂಡ್ರು ಏನು ಸಮಸ್ಯೆಗಳು ಇರೋಲ್ಲ. 12,000 ವರ್ಷಕ್ಕೆ, ತಿಂಗಳಕ್ಕಾದರೆ ನಿಮಗೆ ಆಲ್ಮೋಸ್ಟ್ ಸ್ವಲ್ಪ ಕಡಿಮೆ ಬೀಳುತ್ತೆ. ಓಕೆ, 1,080 ರೈಟ್. ಸೊ ಇವಾಗ ಪ್ಲಸ್ ಪ್ಲ್ಯಾನು ಇವೆಲ್ಲ ನಾರ್ಮಲಿ ಬೇಕಾಗಲ್ಲ. ಈ ಲೆವೆಲಿಗೆ ಏನಾದರೂ ಬಂತು ಅಂದರೆ ಮೈಕ್ರೋಸಾಫ್ಟಿಗೆ ಶಿಫ್ಟ್ ಆಗಿಬಿಡಿ, ಅಲ್ಲಿ ನಿಮ್ಗೆ ಇನ್ನೂ ಸ್ವಲ್ಪ ದುಡ್ಡು ಉಳಿಯುತ್ತೆ, ಅದನ್ನು ಕೂಡ ನೀವು ಮ್ಯಾನೇಜ್ ಮಾಡ್ಕೊಳ್ಬೋದು. ಓಕೆ, ಸೊ ಝೂಮಲ್ಲಿ ಆಯಿತು ಸರ್, ಏನು ಪ್ರೈಸಸ್ ಇದೆ ಝೂಮಲ್ಲಾದರೆ ಬರೀ ಮೀಟಿಂಗಿಗೆ. ಇಲ್ಲಿ 12,000 ನಾನು ಕೊಡ್ತಾ ಇರೋದು ಏನಕ್ಕೆ, ಬರೀ ಮೀಟಿಂಗ್ ಅಟೆಂಡ್ ಮಾಡೋಕ್ಕೆ ಮಾತ್ರ. ಇವಾಗ ನೀವು ನಾನು ಏನು ನೋಡ್ತಾ ಇದ್ರು, ನಾಳೆ ಲೈವ್ ಮೀಟಿಂಗ್ ಏನಿರುತ್ತೋ ಅನ್ನೋ, ಈಗ ಸಂಡೇ 11 ಗಂಟೆಗೆ ಹಿಂದಿಯಲ್ಲಿದೆ ಬಟ್ ಕನ್ನಡದಲ್ಲಿಲ್ಲ. ಬಟ್ ನೋಡಿ, ನಿಮಗೇನೋ ಹಿಂದಿ ಅರ್ಥ ಆಗ್ತಿದ್ರೆ ಲೈವ್ ಮೀಟಿಂಗ್ ಬನ್ನಿ. ಸೊ ಇವಾಗ ಏನಾಗುತ್ತೆ, ಈ 12,000 ಬರೀ ನಾನು ಕೊಡ್ತಾ ಇರೋದು ಏನಕ್ಕೆ, ಬರೀ ವೀಡಿಯೋ ಮೀಟಿಂಗಿಗೆ. ಇಲ್ಲಿ ನಾನು 12,000 ಕೊಡ್ತಾ ಇರೋದು ಏನಕ್ಕೆ, ಎಲ್ಲದಕ್ಕೂ ಸೇರಿ. ಸೊ ಇದರ ಎರಡರಲ್ಲೂ ವ್ಯತ್ಯಾಸ ಇದೆ. ಬೇಕಂದರೆ ಎರಡೂ ತೊಗೊಳ್ಳಿ, ದುಡ್ಡಿಂದ ಏನು ಸಮಸ್ಯೆ ಇಲ್ಲ ಸರ್, ನಾವು ಫುಲ್ಲು ಓಕೆ, ನಾವು ಖರ್ಚು ಮಾಡ್ಬೋದು, ಮಾಡಿ, ತೊಂದರೆ ಇಲ್ಲ. ಎರಡೂ ತೊಗೊಳ್ಳಿ, ಎರಡೂ ಕೂಡ ನಡೆದೋಗುತ್ತೆ. ಇಲ್ಲ ಸರ್ ನನಗೆ ಸ್ವಲ್ಪ ಯಾಕೆ ಸುಮ್ಮನೆ ದುಡ್ಡು ಹಾಳು ಮಾಡ್ಕೊಳ್ಳಿ ಹಾಗೆನ್ನೋದಾದರೆ ಸ್ಟಾರ್ಟರ್ ತೊಗೊಳ್ಳಿ, ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಒಂದ್ಸರಿ ಎಲ್ಲ ಓಕೆ ಆಯಿತು, ತಿಂಗಳಿಗೆ ತೊಗೊಳ್ಳಿ. ನಾನು ಮತ್ತೆ ನಿಮಗೆ ವರ್ಷಕ್ಕೆ ತೊಗೊಳ್ಳಿ ಅಂತಲೂ ಹೇಳ್ತಾ ಇಲ್ಲ, ತಿಂಗಳಕ್ಕಂತ ತೊಗೊಳ್ಳಿ. ಅದರ ಮೇಲೆ ನಿಮಗೆ ಸರಿ ಆಯಿತು, 1-2 ತಿಂಗಳು ಸರಿ ಆಯಿತು ಅಂದ ಮೇಲೆ ನೀವು ಅದನ್ನು ಬೇಕಂದರೆ ವರ್ಷಕ್ಕೆ ಅಪ್ಗ್ರೇಡ್ ಮಾಡ್ಕೊಳ್ಳಿ. ಒಂದು ವರ್ಷಕ್ಕೆ ಸ್ವಲ್ಪ ಕಡಿಮೆ ದುಡ್ಡು ಬೀಳುತ್ತೆ, ಏನೊಂದು 4-5 ರೂಪಾಯಿ ಅಷ್ಟೇ ಕಡಿಮೆ ಇರೋದು, ಇದರಲ್ಲಿ ತುಂಬ ಏನೂ ಕಡಿಮೆ ಇಲ್ಲ. ನೋಡಿಕೊಂಡು ಪ್ಲ್ಯಾನ್ ಮಾಡ್ಕೊಳ್ಳಿ. ಅದೆಲ್ಲ ಓಕೆ, ಇದು ಕೂಡ ಸಾಲ್ತಾ ಇಲ್ಲ ಅಂದರೆ ಅಪ್ಗ್ರೇಡ್ ಮಾಡ್ಕೊಳ್ಳಿ. ಇಲ್ಲಿಂದ ನೆಕ್ಸ್ಟ್ ಇಲ್ಲಿಗೆ ಹೋಗಬೇಡಿ. ಆವಾಗ ನೀವು ಮೈಕ್ರೋಸಾಫ್ಟ್ ಏನಿದೆ ಅದರ ಬಗ್ಗೆ ನಾನು ಸಪ್ರೇಟ್ ವೀಡಿಯೋ ಮಾಡ್ತೇನೆ, ಅದರ ಬಗ್ಗೆ ಮಾತಾಡುವಾಗ ಅದನ್ನು ನೋಡೋಣ. ಓಕೆ, ಅಲ್ಲಿವರೆಗೂ ಇದನ್ನೆಲ್ಲ ನೋಡ್ಕೊಳ್ಳಿ, ಪ್ಲ್ಯಾನ್ ಮಾಡಿಕೊಂಡು ಸ್ಟಾರ್ಟ್ ಮಾಡ್ಬೋದು. ಓಕೆ, ಸೊ ಇಷ್ಟು ಅರ್ಥ ಆಗಿದೆ ಅಂದ್ಕೊಳ್ತಾರೆ. ಇನ್ನೇನಾದರೂ ಸಮಸ್ಯೆಗಳಿದ್ದರೆ ಕಮೆಂಟ್ ಬಾಕ್ಸ್ ಓಪನ್ ಇದೆ, ಫ್ರೀಯಾಗಿ ಅಲ್ಲಿ ಕ್ವಶನ್ಸ್ಗಳನ್ನ ಕೇಳ್ಕೊಳ್ಳಿ. ಪೇಯ್ಡ್ ಕನ್ಸಲ್ಟೇಷನು ಅಥವಾ ಪೇಯ್ಡ್ ಸರ್ವಿಸ್ ಏನಾದರೂ ಬೇಕಾದರೆ ಆಫೀಸ್ ನಂಬರಿಗೆ ಕಾಲ್ ಮಾಡಿ ಸರ್ವಿಸ್ಗಳನ್ನ ತಿಳ್ಕೊಳ್ಳಿ, ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಓಕೆ, ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್. ಟೇಕ್ ಕೇರ್, ಬಾಯ್.